ಓಕೆ, ಇದೆಲ್ಲದ್ರ ಜೊತೆ ನನಗೆ ಗೊತ್ತಿಲ್ಲ, ಬಟ್ ಇನ್ನೊಂದು ಲವ್ ಸ್ಟೋರಿ ಅಂತ ಹೇಳಿದ್ರೆ ಅದಕ್ಕೆ ಇವಾಗ ಬರ್ತೀನಿ. ಬಟ್ ಹೊರಗಡೆ ಕಂಡಂಥದ್ದು, ನಾನು ಅದನ್ನ ಪ್ರೀತಿ ಅಂತ ಅಂದ್ರೆ ಜನ ಅದನ್ನ ಬೇರೆ ರೀತಿ ಭಾವಿಸ್ಬೋದು. ಒಬ್ಬ ಸ್ನೇಹಿತನು ಪ್ರೀತಿ ಮಾಡ್ತಾನೆ, ಅಣ್ಣ ತಂಗಿನೂ ಪ್ರೀತಿ ಮಾಡ್ತಾರೆ. ಬಟ್ ಹೊರಗಡೆ ಜನ ಫನ್ ಆಗಿ ಬೇರೆ ಬೇರೆ ರೀತಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಕಂಡಂತಹ ಮತ್ತೊಂದು ಪ್ರೀತಿ ಅಂದ್ರೆ ಬಾಂಧವ್ಯ ಅಂತ ಅಂದ್ರೆ ನಿಮ್ದು ಮತ್ತೆ ನಮ್ಮ ವರ್ತೂರ್ ಸಂತೋಷ್ ಅವರು ಬ್ಲಶ್ ನೋಡಿ, ಹೆಸರು ಹೇಳ್ತಿದ್ದಂಗೆ ಬ್ಲಶ್ ಹಾಕಿದ್ದೀನಿ ನಾನು. ಚೆನ್ನಾಗಿರೋ ಬ್ಲಶ್ ಹಾಕಿದ್ದೀನಿ, ಪಿಂಕ್ ಪಿಂಕ್ ಆಗಿ ನಾನು. ಓಕೆ, ವರ್ತೂರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹಿ ಈಸ್ ಒನ್ ಇನ್ನಸೆಂಟ್ ಪರ್ಸನ್ ಇನ್ ದ ಹೌಸ್. ಆ ಮನೆಗೆ ಅಷ್ಟೊಂದು ಇನ್ನಸೆನ್ಸ್ ಬೇಕಾಗಿಲ್ಲ ಆ್ಯಕ್ಚುಲಿ. ಅವ್ರ ಹತ್ರ ಮೊದಲಿನಿಂದನೂ ಒಂದೊಳ್ಳೆ ಬಾಂಡಿಂಗ್ ಇದೆ ನಾವು ಅಸಮರ್ಥರು ಅಂತ ಹೋದಾಗಿಂದ. ಯಾಕಂತಂದರೆ ಒಂದು ಅವ್ರಿಗೆ ತುಂಬ ಕ್ಲಿಯರಾಗಿ ಹೊರಗಡೆ ಮಾತುಗಳನ್ನು ಹೇಳೋದಕ್ಕೆ ಆಗ್ತಿರ್ಲಿಲ್ಲ. ಸೊ ಅವರು ವಿಷಯ ಇರುತ್ತೆ ಅವ್ರು ಮಾತಾಡ್ತಿರೋಂಥ ಮಾತಲ್ಲಿ, ಬಟ್ ಅದನ್ನು ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಡೋದಕ್ಕೆ ಅವ್ರಿಗೆ ಬರ್ತಿರ್ಲಿಲ್ಲ ಅನ್ನೋದಕ್ಕೆ ಆಗೊಂದು ಸಪೋರ್ಟ್ ಅನ್ನೋ ಥರ ನಾನೇ ಹೇಳು ಪರವಾಗಿಲ್ಲ ಪ್ರತಿಯೊಂದಕ್ಕೂ ಹಿಂಗೆ ನೋಡೋರು ಆಮೇಲೆ. ಸೊ ಆ ಥರ ಇತ್ತು, ಆ ರೀತಿ ಒಂದು ಶುರುವಾದಂಥ ಒಂದು ಬಾಂಧವ್ಯ ಇದು. ಚೆನ್ನಾಗಿ ಮಾತಾಡ್ತಾರೆ. ಯಾರಾದರೂ ಏನಾದರೂ ತುಂಬ ರೇಗಿಸ್ಬಿಟ್ರೆ ಆ ಮಾತನ್ನಲ್ಲೇ ಬಿಟ್ಬಿಡ್ತಾರೆ. ಅವ್ರಿಗೆ ನನ್ನ ಜೊತೆ ಮಾತಾಡಬೇಕು ಅಂತ ಅನ್ಸಿರಲ್ಲ. ಮತ್ತು ಬೆಳಗ್ಗೆ ಅಷ್ಟೊತ್ತಿಗೆ ನಾವಿಬ್ಬರು ಮರ್ತೋಗಿರ್ತೀವಿ. ಕಿತ್ತಾಡಿದ್ರು ಅಷ್ಟೇನೆ, ಹೊಡೆದಾಡಿದ್ರು ಅಷ್ಟೇನೆ, ಏನು ಮಾಡಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗ್ಬಿಟ್ಟಿರ್ತೀವಿ. ಮತ್ತು ಮಾತಾಡ್ತೀವಿ, ಅವ್ರು ಮಾತಾಡ್ತಾರೆ, ಇಲ್ಲ ನಾನೇ ಮಾತಾಡ್ತೀನಿ. ಸೊ ಈ ಫ್ರೆಂಡ್ಶಿಪ್ ಹೊರಗಡೆ ಕೂಡ ಕ್ಯಾರಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇದ್ರ ಮೇಲೆ ಯೋಚನೆ ಮಾಡೋಷ್ಟು ಪೇಷನ್ಸ್ ಅವ್ರಿಗೂ ಇಲ್ಲ, ನನಗೂ ಇಲ್ಲ. ಆ್ಯಂಡ್ ಇಸ್ ನಾಟ್ ಮೈ ಟೈಪ್ ಬೈ ದ ವೇ. ತನೀಶ್ ಅವ್ರಿಗೆ ಇಂಟರ್ವ್ಯೂ ಮಾಡಕ್ಕೆ ಹೋಗ್ತೀನಿ ಈಗ ಬಿಗ್ ಬಾಸ್ ಅಂದಾಗ ಫ್ಯಾನ್ಸ್ಗಳು ಒಂದೆರಡು ಕ್ವೆಶನ್ ಕೇಳಿದ್ರು. ಆ್ಯಕ್ಚುಲಿ ಆ 2 ಕ್ವೆಶನ್ಸ್ಗೂ ಆಲ್ರೆಡಿ ನಿಮಗೆ ಆನ್ಸರ್ ಸಿಕ್ಕಿದೆ. ವರ್ತೂರವರು ಹಿ ಇಸ್ ನಾಟ್ ಮೈ ಟೈಪ್ ಆಫ್ ಬಾಯ್ ಅಂತ ಅಂದಿದ್ದಾರೆ. ಸೊ ಹಾಗಾಗಿ 2 ಕ್ವೆಶನ್ ಸ್ಕಿಪ್ ಮಾಡ್ತೀನಿ. ಬಟ್ ಸ್ಕಿಪ್ ಮಾಡೋಕ್ಕೂ ಮುಂಚೆ ಆ 2 ಕ್ವೆಶನ್ ಕೇಳಬೇಕು. ವರ್ತೂರ್ ಸಂತೋಷ್ ಅವ್ರ ಮೇಲೆ ತನೀಶ್ ಅವ್ರಿಗೆ ಕ್ರಶ್ ಆಗಿದೆ ಅಂತ ಹೇಳಿ ಒಂದು ಬಂದಿತ್ತು. ಎರಡನೇದು ಅಭಿಮಾನಿಗಳ ಆಸೆ ಪಡ್ತಿದ್ದಾರೆ ವರ್ತೂರ್ ಸಂತೋಷ್ ಅವರು ಮತ್ತೆ ತನೀಶ್ ಅವರು ಮದುವೆ ಆಗಬೇಕು ಅಂತೇಳಿ. ಸೊ ಸ್ಟೇಟ್ಮೆಂಟ್ ಆಗ್ಲೇ ಸಿಕ್ಕಿದೆ. ಸೊ ನಾನು ಅದ್ರ ಬಗ್ಗೆ ಕೇಳೋದಕ್ಕೆ ಇಷ್ಟಪಡೋದು. ನೀವೇನಾದ್ರು ಸ್ಟೇಟ್ಮೆಂಟ್ ಕೊಡಬೇಕು ಅನ್ಕೊಂಡಿದ್ದೀರಾ? ಒಂದು ವಿಚಾರನ ಹೇಳಬೇಕು. ಒಂದು ಇಸ್ ನಾಟ್ ಮೈ ಕೈಂಡ್ ಅಂತ ನಾನು ಹೇಳಿದ್ದೀನಿ, ಅದು ಕ್ಲಿಯರ್ ಆಗಿದೆ. ಇನ್ನೊಂದು ಅವ್ರದೇ ಆಗಿರುವಂತ ಒಂದು ಲೈಫ್ ಆಲ್ರೆಡಿ ಸ್ಕೆಡ್ಯೂಲ್ಡ್ ಆಗಿದೆ ಅಲ್ಲಿ. ಸೊ ಅದನ್ನ ಅವ್ರು ಕ್ಯಾರಿ ಮಾಡ್ತಾರೆ. ಅಂಡ್ ಅವ್ರ ಮದುವೆ ಆದ್ಮೇಲೂ ಕೂಡ, ನನ್ನ ಮದುವೆ ಆದ್ಮೇಲೂ ಕೂಡ ನಾವಿಬ್ರು ಫ್ರೆಂಡ್ಸ್ ಆಗಿರ್ತೀವಿ. ಇದನ್ನ ಜನ ಖುಷಿ ಪಡ್ಬೋದು.